ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ ಕೆಪಿಟಿಸಿ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ವಿಡಿಯೋ ಆಗಿರುತ್ತೆ. ಸೊ ಯಾರೆಲ್ಲ ಅಪ್ಕಮಿಂಗ್ 2026 ನೋಟಿಫಿಕೇಶನ್ ಕೆಪಿಟಿಸಿಲಿ ನೋಟಿಫಿಕೇಶನ್ಗೆ ವೇಟ್ ಮಾಡ್ತಿದ್ದೀರಾ ಹಾಗೂ ಕೆಪಿಟಿಸಿಎಲ್ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಪ್ಕಮಿಂಗ್ ನೋಟಿಫಿಕೇಶನ್ಗಾಗಿ ಅವ್ರಿಗೆ ಒಂದಿಷ್ಟು ಅಪ್ಡೇಟ್ಸ್ನ ಕೊಡೋಣ ಅಂತೇಳಿ ಈ ವಿಡಿಯೋನ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಒಂದಿಷ್ಟು ಅಪ್ಡೇಟ್ಸ್ನ ಕೊಡ್ತಾ ಹಾಗೂ ನನ್ನ ಯೂಟ್ಯೂಬಿನ ಕಮೆಂಟ್ ಬಾಕ್ಸಲ್ಲಿ ಸಾಕಷ್ಟು ಜನ ಕಮೆಂಟ್ಸ್ನ ಕೊಟ್ಟಿದ್ದಾರೆ. ಸೊ ಆ ಕಮೆಂಟ್ಸ್ಗೂ ಒಂದಿಷ್ಟು ಉತ್ತರನ ಕೊಡ್ತಾ ಈ ವಿಡಿಯೋನ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೇನೆ. ಸೊ ಈ ವಿಡಿಯೋದಲ್ಲಿ ನಾನೇನು ನಿಮಗೆ ಇನ್ಫಾರ್ಮೇಷನ್ನ ಕೊಟ್ಟಿರ್ತೀನಿ ಅದು ನಿಮಗೆ ಇನ್ಫಾರ್ಮೇಟಿವ್ ಅನಿಸ್ತು ಅಥವಾ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನಿಸ್ತು ಅಂದರೆ ಕೊನೆವರೆಗೆ ವೆಯ್ಟ್ ಮಾಡಿದ ನಂತರ ಈ ವಿಡಿಯೋನ ಲೈಕ್ ಮಾಡೋದನ್ನು ಮರಿದೆ ಹಾಗೂ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಏನಕ್ಕೆ ಯಾವುದೇ ಥರದ ಅಪ್ಡೇಟ್ ಬಂದರೂ KPTCL ಆಗಿರ್ಬೋದು ಅಥವಾ ಬೇರೆ ಥರದ ನೋಟಿಫಿಕೇಷನ್ ಆಗಿರ್ಬೋದು ಆ ಒಂದು ಅಪ್ಡೇಟ್ಸ್ನ ನಾನು ನನ್ನ ಚಾನಲಲ್ಲಿ ನಿಮಗೆ ಕೊಡ್ತಾ ಹೋಗ್ತೇನೆ. ಸೊ ಈ ನೋಟಿಫಿಕೇಷನ್ ಆಗಿರ್ಬೋದು ಬೇರೆ ಯಾವುದೇ ಥರದ ನೋಟಿಫಿಕೇಷನ್ ಆಗಿರ್ಬೋದು ಆ ನೋಟಿಫಿಕೇಷನ್ ರಿಲೀಸ್ ಆಗಿದ್ದ ದಿನದಿಂದ ಹಿಡಿದು ಕೊನೆ ಕಂಪ್ಲೀಟ್ ಆಗೋವರೆಗೂ ನಿಮ್ಗೆ ಅಪ್ಡೇಟ್ಸ್ನ ಕೊಡ್ತಾ ಹೋಗ್ತೀನಿ. ಬಟ್ ಇಲ್ಲಿ ಕೆಲವೊಂದು ನೋಟಿಫಿಕೇಷನ್ಸು ಕೆಲವರಿಗೆ ಯೂಸ್ ಆಗ್ತಾ ಇದೆ, ಕೆಲವರಿಗೆ ಯೂಸ್ ಆಗ್ತಿಲ್ಲ. ಬಟ್ ನಮ್ಮ ರಾಜ್ಯದಲ್ಲಿ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಬರುವಂಥ ಯಾವುದೇ ಥರದ ನೋಟಿಫಿಕೇಷನ್ ಟೆಕ್ನಿಕಲ್ ಆಗಿರ್ಬೋದು ನಾನ್ ಟೆಕ್ನಿಕಲ್ ಆಗಿರ್ಬೋದು ಆ ನೋಟಿಫಿಕೇಷನ್ ಬಂತಂದರೆ ನಾನು ನನ್ನ ಚಾನಲಲ್ಲಿ 100% ನಿಮಗೆ ಅಪ್ಡೇಟ್ ಕೊಡ್ತೀನಿ. ಆ ನೋಟಿಫಿಕೇಷನ್ ಕಂಪ್ಲೀಟ್ ಆಗೋವರೆಗೂ ಪ್ರತಿಯೊಂದು ಮಾಹಿತಿನೂ ನನ್ನ ಚಾನಲಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಆ ಒಂದು ಕಾರಣದಿಂದ ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಪ್ರತಿಯೊಂದು ಅಪ್ಡೇಟು ನಿಮಗೆ ಪ್ರತಿ ಟೈಮ್ಗೂ ಸಿಗ್ತಾ ಹೋಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾನೇನು ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಅಂದರೆ ಕೆಲವೊಂದು ಪಾಯಿಂಟ್ಸ್ ಇದೆ. ಸೊ ನೋಡಿ, ಈ ನೋಟಿಫಿಕೇಷನಲ್ಲಿ ನಮಗೆ ಎಷ್ಟು ವೇಕೆನ್ಸೀಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಅರೌಂಡ್ 6,000 ವೇಕೆನ್ಸೀಸ್ ಅಂತ ಹೇಳಿದ್ದೆ. ಸೊ ನನ್ನ ಪ್ರಕಾರ 4,000 ಅಂತೂ ಮಿನಿಮಮ್ ಇದ್ದೇ ಇರುತ್ತೆ, 6,000 ತನಕ ಹೋಗ್ಬೋದು. 4,000 ಅಂದರೆ ಯಾವ್ಯಾವ ವೇಕೆನ್ಸೀಸ್ ಬರುತ್ತೆ ಸರ್ ಇದರಲ್ಲಿ ಅಂತ ಕೇಳಿದ್ರೆ ನೋಡಿ, AE ಬರ್ಬೋದು, JE ಇರುತ್ತೆ, AE ಇರುತ್ತೆ, JE ಇರುತ್ತೆ, ALM ಇರುತ್ತೆ, ಅಸಿಸ್ಟೆಂಟ್ ಲೈನ್ಮನ್ ಇರ್ಬೋದು ಅಥವಾ ಜೂನಿಯರ್ ಪರ್ಸನಲ್ ಅಸಿಸ್ಟೆಂಟ್ ಇರ್ಬೋದು. ಸೊ ಎಲ್ಲ ವೇಕೆನ್ಸೀಸ್ ಸೇರಿಕೊಂಡು 4,000 to 6,000 ಅಂತ ಹೇಳ್ತೇನೆ. ಸೊ ನಿಮಗೆ 2,000 ವೇಕೆನ್ಸೀಸು JE, AE, AWE ಹಾಗೂ ಜೂನಿಯರ್ ಪರ್ಸನಲ್ ಅಸಿಸ್ಟೆಂಟ್ ಬರ್ಬೋದು. ಲೈನ್ಮೆನ್ಗಂತಲೇ ಸಪ್ರೇಟ್ ನೋಟಿಫಿಕೇಷನ್ ಬಿಟ್ಟಿರ್ತಾರೆ. ಜೂನಿಯರ್ ಪರ್ಸನಲ್ ಅಸಿಸ್ಟೆಂಟು, JE, AE ಮತ್ತು AWE ಈ ನೋಟಿಫಿಕೇಷನ್ ಒಂದಾಗಿರುತ್ತೆ. ಸೊ KPTCಲಿಂದ ಮುಂದಿನ ದಿನಗಳಲ್ಲಿ ನೀವು 2 ನೋಟಿಫಿಕೇಷನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು ALM, ಇನ್ನೂ ಒಂದು AE, JE, AWE ಹಾಗೂ ಜೂನಿಯರ್ ಪರ್ಸನಲ್ ಅಸಿಸ್ಟೆಂಟ್. ಸೊ ಇಷ್ಟು ವೇಕೆನ್ಸೀಸ್ದು ಒಂದು ನೋಟಿಫಿಕೇಷನ್, ಅಸಿಸ್ಟೆಂಟ್ ಲೈನ್ಮೆನ್ದು ಒಂದು ನೋಟಿಫಿಕೇಷನ್. ಸೊ ಇದು 2 ನೋಟಿಫಿಕೇಷನ್ ಸೇರಿ ನಿಮಗೆ 4,000 to 6,000 ಒಂದು ನೋಟಿಫಿಕೇಷನ್ ಬರೋ ಸಾಧ್ಯತೆಗಳಿದೆ. ಸೊ ಇದು ಮೊದಲ ಮಾಹಿತಿ ಆಗಿತ್ತು. ಎರಡನೇ ಅಪ್ಡೇಟ್ ಬಂದು ಏಜ್ ರಿಲ್ಯಾಕ್ಸೇಷನ್. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಕರ್ನಾಟಕ ಸರ್ಕಾರದವರು ಈ ಮುಂದಿನ ದಿನಗಳಲ್ಲಿ ಯಾವುದೇ ನೋಟಿಫಿಕೇಷನ್ ಬಂದರೂ ಅದಕ್ಕೆ ನಿಮಗೆ ರಿಲ್ಯಾಕ್ಸೇಷನ್ ಕೊಟ್ಟಿರ್ತಾರೆ, ಇನ್ಕ್ಲೂಡಿಂಗ್ ಜನರಲ್ ಮೆರಿಟ್. ಸಾಕಷ್ಟು ಜನ ಜನರಲ್ ಮೆರಿಟ್ಗೆ 35 ವರ್ಷ ಕೊನೆ ಅಂತ ಅಂದ್ಕೊಂಡಿರ್ತೀರಾ. ಬಟ್ ನಮ್ಮ ರಾಜ್ಯದಲ್ಲಿ ಯಾವುದೇ ಥರದ ನೋಟಿಫಿಕೇಷನ್ ಬಂದರೂ 35ಕ್ಕೆ +5 ಆ್ಯಡ್ ಮಾಡಿ ಜನರಲ್ ಮೆರಿಟ್ ಆಸ್ಪಿರೆಂಟ್ಸು. ಸೊ 40 ಇಯರ್ಸ್ ಫಾರ್ ಜನರಲ್ ಮೆರಿಟ್ ಆಸ್ಪಿರೆಂಟ್ಸ್ ಆಗುತ್ತೆ. 38 OBCಗಿತ್ತು, ಅದಕ್ಕೆ 5 ಇಯರ್ಸ್ ಆ್ಯಡ್ ಮಾಡಿದಾಗ 43 ಆಗುತ್ತೆ. ಸೊ ಅದು OBC ಆಸ್ಪಿರೆಂಟ್ಸ್ಗೆ, 43 ಫಾರ್ OBC ಆಸ್ಪಿರೆಂಟ್ಸು. SC ST ಅವರಿಗೆ 40 ಇತ್ತು, +5 ಆ್ಯಡ್ ಮಾಡಿದಾಗ 45 ಇಯರ್ಸ್ ಆಗುತ್ತೆ. ಸೊ ಇದು ಏಜ್ ರಿಲ್ಯಾಕ್ಸೇಷನು. ಸಾಕಷ್ಟು ಜನ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಗಮನನೇ ಕೊಟ್ಟಿಲ್ಲ, ಅವರಿಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಸೊ ಈ ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರಾ ಒಂದು ಗಮನದಲ್ಲಿ ಇಟ್ಕೊಳ್ಳಿ. ನೀವು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಆಗಿದ್ದರೆ 40 ಇಯರ್ಸ್ ಆಗಿರುತ್ತೆ. OBCಯಲ್ಲಿ 2A, 2B, 3A, 3B ಈ ಎಲ್ಲ ಕ್ಯಾಟಗರೀಸ್ ಬರುತ್ತೆ. ಸೊ ಹಾಗಾಗಿ ಈ ಕ್ಯಾಟಗರಿಯಲ್ಲಿ ಯಾವುದೇ ಆಸ್ಪಿರೆಂಟ್ ಇದ್ರೂ ನಿಮಗೆ 43 ಇಯರ್ಸ್ ಆಗಿರುತ್ತೆ. ಇನ್ನು SC ST ಹಾಗೂ ಕ್ಯಾಟಗರಿ 1 ಆಸ್ಪಿರೆಂಟ್ಸ್ಗೆ 45 ಇಯರ್ಸ್ ಏಜ್ ಲಿಮಿಟ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ಗಮನ ಇರಲಿ. ಸೊ ಯಾರೆಲ್ಲ ಈ ಏಜ್ ಲಿಮಿಟಲ್ಲಿ ಇದ್ದೀರಾ ಪ್ರಿಪರೇಷನ್ನ ಚೆನ್ನಾಗಿ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಈ KPTCL ನೋಟಿಫಿಕೇಷನ್ ಅಂತೂ ಬರೋದು ನಿಜ, 100ಗೆ 100% ಬಂದೇ ಬರುತ್ತೆ. ಸೊ ಈಗಲಿಂದ ನೀವು ಪ್ರಿಪರೇಷನ್ ಮಾಡ್ಕೊಂಡೋದ್ರೆ ನೋಟಿಫಿಕೇಷನ್ ಬಂದಿದ್ದ ಸಂದರ್ಭದಲ್ಲಿ ನೀವೆಲ್ಲ ಪ್ರಿಪೇರ್ ಆಗಿರ್ತೀರ, ಈಸಿಯಾಗಿ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳ್ತೀರಾ. ಸೊ ಸಾಕಷ್ಟು ಜನ ಮುಂಚೆಯಿಂದನೇ ಪ್ರಿಪೇರ್ ಆಗ್ತಿದ್ದಾರೆ, ಈಗಲೂ ಪ್ರಿಪೇರ್ ಮಾಡ್ಕೊಳ್ತಾ ಹೋಗಲಿ, ಯಾವುದೇ ಕಾರಣಕ್ಕೂ ಗ್ಯಾಪ್ನ ಕೊಟ್ಕೊಳಕ್ಕೋಗ್ಬಿಡಿ. ಮತ್ತು ನೋಟಿಫಿಕೇಷನ್ ಬರೋದು ಸ್ವಲ್ಪ ತಡ ಆಗ್ಬೋದು. ನಾನು ನಿಮಗೆ ಹೇಳಿದಂತೆ ಪ್ರೀವಿಯಸ್ಸಾಗಿ ಹೇಳಿದ್ದೆ ಈ ವರ್ಷ 2026 ಮಿಡ್ಡಲ್ಲಿ ಬರ್ಬೋದು ಅಂತೇಳಿ. ಬಟ್ ನನಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಅಥವಾ ನಾನು ಎಕ್ಸ್ಟ್ರಾಕ್ಟ್ ಮಾಡಿರೋ ಮಾಹಿತಿ ಪ್ರಕಾರ ಗ್ಯಾದರ್ ಮಾಡಿರೋ ಮಾಹಿತಿ ಪ್ರಕಾರ ನವಂಬರ್ 2026 ಒಳಗಡೆ ಈ ನೋಟಿಫಿಕೇಷನ್ಸ್ ಏನೆಲ್ಲ ಹೊಸ ನೋಟಿಫಿಕೇಷನ್ಸ್ ಬರೋ ಸಾಧ್ಯತೆಗಳಿವೆ. ಲ್ಯಾಂಡ್ ಸರ್ವೇಯರ್ ಇರ್ಬೋದು, ಅಸಿಸ್ಟೆಂಟ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಅಂದರೆ AE ಆಗಿರ್ಬೋದು, AWE ಆಗಿರ್ಬೋದು, JE ಆಗಿರ್ಬೋದು, ಯಾವುದೇ ಥರದ ನೋಟಿಫಿಕೇಷನ್ ಇರ್ಬೋದು. ಸೊ ನವಂಬರ್ 2026 ಒಳಗಡೆ ನೋಟಿಫಿಕೇಷನ್ಸು ಬಂದಿರುತ್ತೆ. ಸೊ ಏನಾದರೂ ಒಂದು ಸ್ವಲ್ಪ ಹಿಂದೆ ಮುಂದೆ ಆದರೆ ಜನವರಿ 2027 ಮ್ಯಾಕ್ಸಿಮಮ್ ಟೈಮ್ ಲಿಮಿಟ್ ಇಟ್ಕೊಳ್ಳಿ. ಸೊ ಅಷ್ಟರೊಳಗಡೆ ಬಂದೇ ಬರುತ್ತೆ. ನಾನೇನು ಹೇಳ್ತೀನಿ ಅಂದರೆ 100% ಹೇಳ್ತಾ ಇದ್ದೀನಿ, ಜನವರಿ 2027 ಫೆಬ್ರವರಿ 2027ರಲ್ಲಿ ನೀವು ಏನೆಲ್ಲ ನೋಟಿಫಿಕೇಷನ್ಸ್ನ ಪ್ರೀವಿಯಸ್ ಆಗಿ 56,000 ಅಂತ ಗೌರ್ಮೆಂಟ್ ಇಶ್ಯೂ ಮಾಡಿದ್ರು ಆ ಎಲ್ಲ ನೋಟಿಫಿಕೇಷನ್ಸು ಆ ಟೈಮ್ ಲಿಮಿಟ್ ಒಳಗೆ ಬಂದಿರುತ್ತೆ. 50% ಆದರೂ ಬಂದಿರುತ್ತೆ. ಈ KPTCL ನೋಟಿಫಿಕೇಷನ್, ಲ್ಯಾಂಡ್ ಸರ್ವೇಯರ್ ನೋಟಿಫಿಕೇಷನು, KPSCಯಿಂದ ಬರಬೇಕಾಗಿರೋ RTO ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ನೋಟಿಫಿಕೇಷನು ಹಾಗೂ
ಕೆಇಯಿಂದ ಬರಬೇಕಾಗಿರುವಂಥ ಓದು ಅಂದರೆ ಅಗ್ರಿಕಲ್ಚರ್ ಆಫೀಸರ್ ಇರ್ಬೋದು, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ನೋಟಿಫಿಕೇಷನ್ ಇರ್ಬೋದು, SDA ಆಗಿರ್ಬೋದು, PSI ಆಗಿರ್ಬೋದು, PC ಆಗಿರ್ಬೋದು, ಹಾಗೂ ಫೈರ್ ಡಿಪಾರ್ಟ್ಮೆಂಟಲ್ಲಿ ಫೈರ್ಮನ್ ಪೋಸ್ಟ್ ಆಗಿರ್ಬೋದು, ಪ್ರಿಸನ್ ಡಿಪಾರ್ಟ್ಮೆಂಟಿನ ನೋಟಿಫಿಕೇಷನ್ ಆಗಿರ್ಬೋದು, ESI ನೋಟಿಫಿಕೇಷನ್ ಆಗಿರ್ಬೋದು. ಸೊ ಈ ಎಲ್ಲ ನೋಟಿಫಿಕೇಷನ್ಸು ನವಂಬರ್ 2026 ಹಿಡಿದು ಫೆಬ್ರವರಿ 2027 ಒಳಗಡೆ ಸಾಕಷ್ಟು ನೋಟಿಫಿಕೇಷನ್ಸ್ ಬಂದಿರುತ್ತೆ. ಸೊ ಹಾಗಾಗಿ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಹೋಗ್ರಿ. ನಿಮಗೆ ನಾನು ಹೇಳ್ತಿರ್ಬೋದು ಸ್ವಲ್ಪ ಬೇಜಾರಾಗ್ಬೋದು, ಏನಕ್ಕಂದರೆ ಟೈಮ್ ಭಾಳ ತೊಗೊಳ್ತಿದೆ ಅಂತೇಳಿ. ಬಟ್ ಬರೋದಂತೂ ನಿಜ, ನೋಟಿಫಿಕೇಷನ್ ಬಂದೇ ಬರುತ್ತೆ. ಏನಕ್ಕಂದರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಇಂಟರ್ನಲ್ ರಿಸರ್ವೇಷನ್ ಇರ್ಬೋದು, ಹಾಗೂ 56% ರಿಸರ್ವೇಷನ್ ಇರ್ಬೋದು. ಸೊ ಸಾಕಷ್ಟು ಅಜೆಂಡಾಗಳಿದ್ದಾವೆ ಗೌರ್ಮೆಂಟಿದು. ಸೊ ಆ ಅಜೆಂಡಾಗಳ ಕಾರಣಗಳಿಂದಲೇ ಈ ನೋಟಿಫಿಕೇಷನು ಡಿಲೇ ಆಗ್ತಿದ್ದಾವೆ. ಸೊ ನೋಡೋಣ, ಬಟ್ ಬರೋದಂತೂ ನಿಜ, ಪ್ರಿಪರೇಷನ್ ಮಾಡ್ಕೊಳ್ತಾ ಹೋಗ್ರಿ. ನೆಕ್ಸ್ಟ್ ಇನ್ನೊಂದು ನೋಡಿ, ಕ್ವಾಲಿಫಿಕೇಷನು. ಈ KPTCL ನೋಟಿಫಿಕೇಷನ್ಗೆ ಡಿಪ್ಲೊಮಾ ಆಗಿರೋರು ಎಲಿಜಿಬಲ್ ಆಗಿರ್ತಾರೆ, BE ಆಗಿರೋರು ಎಲಿಜಿಬಲ್ ಆಗಿರ್ತಾರೆ, PUC, ಡಿಗ್ರಿ, ಈ ಎಲ್ಲ ಆಸ್ಪಿರೆಂಟ್ಸ್ನು ಎಲಿಜಿಬಲ್ ಆಗಿರ್ತಾರೆ. ಇದರೊಳಗಡೆ ನಿಮ್ಮ ಪ್ರಶ್ನೆ ಬರುತ್ತೆ, ಸರ್ ಡಿಪ್ಲೊಮಾದಲ್ಲಿ ಯಾವುದು ಆಗಿದ್ದರೆ ಮಾತ್ರ ನಾವು ಇದಕ್ಕೆ ನೋಟಿಫಿಕೇಷನ್ ಅಂತ ಎಲಿಜಿಬಲ್ ಅಂತೇಳಿ. ನೀವೇನಾದರೂ ಡಿಪ್ಲೊಮೊ EEE ಆಗಿತ್ತು, ಎಲೆಕ್ಟ್ರಿಕ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್, ಅಥವಾ ಸಿವಿಲ್ ಆಗಿತ್ತು ಅಂದರೆ ಈ ನೋಟಿಫಿಕೇಷನ್ಗೆ ನೀವು ಎಲಿಜಿಬಲ್ ಆಗಿರ್ತಾರೆ. ಏನಕ್ಕಂದರೆ JE ನೋಟಿಫಿಕೇಷನು EEE ಅವರಿಗಿರುತ್ತೆ, JE ನೋಟಿಫಿಕೇಷನು ಸಿವಿಲ್ ಅವ್ರಿಗಿರುತ್ತೆ. ಇನ್ನು BEL ನೋಡೋದಾದರೂ ಅಷ್ಟೇ EEE ಡಿಪಾರ್ಟ್ಮೆಂಟ್ ಹಾಗೂ ಸಿವಿಲ್ ಡಿಪಾರ್ಟ್ಮೆಂಟ್ ಅವರಿಗೆ AE ಮತ್ತು AEE ನೋಟಿಫಿಕೇಷನ್ ಇರುತ್ತೆ. ಸಿವಿಲ್ ಅವ್ರಿಗೂ AEE ನೋಟಿಫಿಕೇಷನ್ ಬರುವ ಸಾಧ್ಯತೆಗಳಿದೆ. ಇದೇ ನೋಟಿಫಿಕೇಷನಲ್ಲಿ ವೇಕೆನ್ಸೀಸ್ ಇನ್ಕ್ಲೂಡ್ ಆಗೋ ಸಾಧ್ಯತೆ. ಬಟ್ 100% EEE ಅವರಿಗೆ AEE ನೋಟಿಫಿಕೇಷನ್ ಬರುತ್ತೆ, AE ನೋಟಿಫಿಕೇಷನ್ ಇರುತ್ತೆ. ಸೊ ಅದಕ್ಕೆ ಏಜ್ ಲಿಮಿಟ್ ಇದು ಕ್ವಾಲಿಫಿಕೇಷನ್ ಬಂದು BE ಕೇಳಿರ್ತಾರೆ, ಇದನ್ನೊಂದು ಗಮನದಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಇನ್ನು PUCನಲ್ಲಿರೋರಿಗೆ ಯಾವುದು ಎಲಿಜಿಬಲ್ ಆಗಿರ್ತಾರೆ ಅಂತ ನೋಡಿ. PUC ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಯಾವುದಾದ್ರೂ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು. ಸೊ ನಿಮಗೆ ಯಾವ ನೋಟಿಫಿಕೇಷನ್ ಬರುತ್ತೆ, ಇದರೊಳಗಡೆ ಯಾವ ನೋಟಿಫಿಕೇಷನ್ ಯೂಸ್ ಆಗುತ್ತೆ ಅಂದರೆ ಅಸಿಸ್ಟೆಂಟ್ ಲೈನ್ಮೆನ್ ನೋಟಿಫಿಕೇಷನ್ ಯೂಸ್ ಆಗ್ಬೋದು. ಯಾಕಂದರೆ ಇಲ್ಲಿವರೆಗೂ ಅಸಿಸ್ಟೆಂಟ್ ಲೈನ್ಮೆನ್ 10th ಮೇಲೆ ಕೇಳ್ತಾಯಿದ್ರು, ಈಗ PUC ಮೇಲೂ ಕೇಳುವ ಸಾಧ್ಯತೆ ಇದೆ, ಹಾಗೂ ಐಟೆ ಮೇಲೂ ಕೇಳ್ಬೋದು. ಸೊ ಯಾರೆಲ್ಲ PUC ಕಂಪ್ಲೀಟ್ ಆಗಿರ್ತಾರೆ, ಅಸಿಸ್ಟೆಂಟ್ ಲೈನ್ಮೆನ್ ನೋಟಿಫಿಕೇಷನ್ ಹಾಗೂ ಜೂನಿಯರ್ ಪರ್ಸನಲ್ ಅಸಿಸ್ಟೆಂಟ್ ಏನಿದೆ ಅದಕ್ಕೆ ಎಲಿಜಿಬಲ್ ಮಾಡ್ಬೋದು. ಇನ್ನು ಡಿಗ್ರಿ ನೋಡ್ಕೊಳ್ಳೋದಾದರೆ ಜೂನಿಯರ್ ಪರ್ಸನಲ್ ಅಸಿಸ್ಟೆಂಟ್ ಅಂತ ಏನು ಹೇಳಿದೆ, ಅದನ್ನು ಡಿಗ್ರಿ ಆಸ್ಪಿರೆಂಟ್ಸ್ಗೆ ಎಲಿಜಿಬಲ್ ಮಾಡೋ ಸಾಧ್ಯತೆಗಳಿದ್ದಾವೆ. ಸೊ ಈ ಒಂದು ಬದಲಾವಣೆಗಳನ್ನ ಅಫಿಷಿಯಲ್ ನೋಟಿಫಿಕೇಷನ್ ಬಂದಾಗಲೇ ನಮ್ಗೆ ಗೊತ್ತಾಗುತ್ತೆ. PUCನ ITIನ ಡಿಗ್ರಿ ಆಗಿದ್ದರೆ ಸಾಕಾ ಅಥವಾ ಡಿಗ್ರಿನ ಕಂಪಲ್ಸರಿ ಬೇಕಾ ಇದು ಜೂನಿಯರ್ ಪರ್ಸನಲ್ ಅಸಿಸ್ಟೆಂಟ್ಗೆ ಅನ್ನೋದ್ರ ಬಗ್ಗೆ ಅಫಿಷಿಯಲ್ ನೋಟಿಫಿಕೇಷನ್ ಬಂದಾಗ ಗೊತ್ತಾಗುತ್ತೆ. ಬಟ್ PU ಆಸ್ಪಿರೆಂಟ್ಸ್ ಹಾಗೂ ಡಿಗ್ರಿ ಆಸ್ಪಿರೆಂಟ್ಸ್ನು ಎಲಿಜಿಬಲ್ ಇರ್ತಾರೆ ಅನ್ನೋದ್ರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಅಪ್ಡೇಟ್ ಕೊಡಬೇಕಾಗಿತ್ತು. ಸೊ ಈ ವಿಡಿಯೋದಲ್ಲಿ ಇಲ್ಲಿವರೆಗೂ ನಾನು ನಿಮ್ಗೆ ಏನೇನು ಅಪ್ಡೇಟ್ ಕೊಟ್ಟೆ, ವೇಕೆನ್ಸೀಸ್ ಎಷ್ಟು ಬರುತ್ತೆ, ಏಜ್ ರಿಲ್ಯಾಕ್ಸೇಷನ್ ಯಾರಿಗೆ ಎಷ್ಟು, ಹಾಗೂ ಯಾವ ಕ್ವಾಲಿಫಿಕೇಷನ್ಗೆ ನೋಟಿಫಿಕೇಷನ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಹೇಳಿದೆ. ಆದಮೇಲೆ ಈ ನೋಟಿಫಿಕೇಷನು ಅತಿ ಮುಖ್ಯವಾಗಿ ನಾನು ಏನಕ್ಕೆ ಮಾಡ್ತಾಯಿದ್ದೀನಿ, ಯಾವುದರ ಅಪ್ಡೇಟ್ ರಿಲೇಟೆಡ್ ಅಂದರೆ ಎಕ್ಸಾಮ್ ಪ್ಯಾಟ್ರನ್ ಬಗ್ಗೆ. ಸಾಕಷ್ಟು ಜನ ಈ ಒಂದು ಎಕ್ಸಾಮ್ ಪ್ಯಾಟ್ರನ್ನ ಒಂದು ಗೊಂದಲದಲ್ಲಿದ್ದಾರೆ. ಸೊ ಎಕ್ಸಾಮ್ ಪ್ಯಾಟ್ರನ್ ಏನಿರ್ಬೋದು, ಇಲ್ಲಿವರೆಗೂ ಪ್ರೀವಿಯಸ್ ಆಗಿ ನೀವು ನೋಟಿಫಿಕೇಷನ್ಗಳು ನೋಡಿದಂತೆ KPTCLದು ಟೆಕ್ನಿಕಲ್ ಆಗಿತ್ತು ಪ್ರೀವಿಯಸ್ ಆಗಿ. ಸೊ ಒಂದು ನೋಡಿ, ನಿಮಗೆ 2019 ನೋಟಿಫಿಕೇಷನ್ ಬಂದಾಗ, 2019 ನೋಟಿಫಿಕೇಷನ್ ಬಂದಾಗ ಆ ಟೈಮಲ್ಲಿ ಫಸ್ಟ್ ಟೈಮ್ ಏನು ಮಾಡುತ್ತಾರೆ, 75 ಟೆಕ್ನಿಕಲು, 25 GS ಇಟ್ಟಿರ್ತಾರೆ, 25 ಜನರಲ್ ಸ್ಟಡೀಸ್. ಸೊ 100 ಕ್ವಶನು 100 ಮಾರ್ಕ್ ಇತ್ತು. ಇದು 2019 ಪ್ಯಾಟರ್ನ್ ಆಗಿತ್ತು. ಇದು ಹಿಂದೆ ನೋಡ್ಕೊಳ್ಳೋದಾದರೆ 2019 ಹಿಂದೆ ನೋಡ್ಕೊಳ್ಳೋದಾದರೆ ಪ್ಯೂರ್ಲಿ ಟೆಕ್ನಿಕಲ್ ಆಗಿತ್ತು. ಏನಾಗಿತ್ತು, ಪ್ಯೂರ್ಲಿ ಟೆಕ್ನಿಕಲ್ ಅಂದರೆ 100 ಕ್ವಶನ್ಸ್ಗೆ 100 ಕ್ವಶನ್ಸ್ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಸಿವಿಲ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು. ಈಗ ಈ ಎರಡೂ ಬದಲಾವಣೆ ಬಿಟ್ಟು ಇನ್ನೊಂದು ಏನು ಬದಲಾವಣೆ ತರ್ಬೋದು ಅನ್ನೋದ್ರ ಬಗ್ಗೆ ನೋಡೋದಾದರೆ ನೋಡಿ, ಪ್ರೀವಿಯಸ್ ಆಗಿ ನೀವು KPCL ನೋಟಿಫಿಕೇಷನ್ ಆಗಿರ್ಬೋದು ಅಥವಾ BWSSB ನೋಟಿಫಿಕೇಷನ್ ಆಗಿರ್ಬೋದು. BWSBಯಲ್ಲಿ ನಾವು ಏನು ನೋಡಿದ್ವಿ, ಟೆಕ್ನಿಕಲ್ ಪೇಪರ್ ಇರುತ್ತೆ ಹಾಗೂ GS ಪೇಪರ್ ಇರೋದನ್ನು ನೋಡಿದ್ವಿ. ಟೆಕ್ನಿಕಲ್ ಪೇಪರು ಮತ್ತು GS ಪೇಪರ್ ಅಲ್ವಾ. ಸೊ ಈ ಎರಡು ಪೇಪರ್ ಇರುವಂಥ ಕಾರಣದಿಂದ ಅಲ್ಲಿ ನಮಗೆ ಕಟ್ ಆಫ್ ಮಾರ್ಕ್ಸು ಭಾಳ ಹೋಗಲಿಲ್ಲ, ಆ್ಯಾವ್ರೇಜ್ ಮಾರ್ಕ್ಸ್ ಬಂದು ನಿಂತ್ಕೊಳ್ತು. ಸಿಮಿಲರ್ ಪ್ಯಾಟ್ರನ್ನ ಈ ಬಾರಿ KPTCL ಕೂಡ ಅಪ್ಲೈ ಮಾಡುವ ಸಾಧ್ಯತೆಗಳಿದ್ದಾವೆ. ಇದು ಇಂಟರ್ನಲ್ ಡಿಸ್ಕಷನ್ ನಡೀತಾ ಇದೆ. ಸೊ ಆ ಒಂದು ಕಾರಣದಿಂದ ಈ ವಿಡಿಯೋದಲ್ಲಿ ನಿಮ್ಗೆ ಅಪ್ಡೇಟ್ ಕೊಡಬೇಕಾಯಿತು. ಸೊ ಯಾರೆಲ್ಲ KPTCL ನೋಟಿಫಿಕೇಷನ್ಗೆ ವೆಯ್ಟ್ ಮಾಡ್ತಿದ್ದೀರಾ, ಪ್ರಿಪೇರ್ ಆಗ್ತಿದ್ದೀರಾ, ನಿಮಗೆ ನನ್ನ ಅಡ್ವೈಸ್ ಏನಂದರೆ ಟೆಕ್ನಿಕಲ್ ಜೊತೆಗೆ GSನು ಪ್ರಿಪೇರ್ ಆಗೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಸಾಕಷ್ಟು ಜನ ಆಂಧ್ರದವರು, ತೆಲಂಗಾಣದವರು, ತಮಿಳ್ನಾಡಿನವರು ಈ ಒಂದು ನೋಟಿಫಿಕೇಷನ್ಗೆ ಅಪ್ಲೈ ಮಾಡ್ತಾ ಇರೋದನ್ನು ನೀವು ನೋಡಿರ್ತೀರ, ಹಾಗೂ ಸೆಲೆಕ್ಷನ್ ಆಗಿರೋದನ್ನು ನೋಡ್ತೀರ. ಸೊ ಈ ಬಾರಿ ಈ ಒಂದು ಚೇಂಜಸ್ನ ನಾವು ನಮ್ಮ ಕರ್ನಾಟಕ ನೋಟಿಫಿಕೇಷನಲ್ಲಿ ನೋಡ್ಬೋದು, ಅಂದರೆ KPTCL ನೋಟಿಫಿಕೇಷನಲ್ಲಿ. ಸೊ ಈ ಥರ ಮಾಡೋದ್ರಿಂದ ಹೊರ ರಾಜ್ಯದವರಿಗೆ ಎಲ್ಲಿ ಪೆಟ್ಟಾಗುತ್ತೆ, ಎಲ್ಲಿ ಅವರಿಗೆ ಡಿಮೆರಿಟ್ ಆಗ್ಬೋದು ಅಂದರೆ, ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ ತೊಗೊಳ್ಳಿ, ಕರ್ನಾಟಕ ಹಿಸ್ಟ್ರಿ ಇರುತ್ತೆ. ಜಿಯೋಗ್ರಫಿ ತೊಗೊಳ್ಳಿ, ಕರ್ನಾಟಕ ಜಿಯೋಗ್ರಫಿ ಇರುತ್ತೆ. ಎಕನಾಮಿ ನೋಡ್ಕೊಳ್ಳಿ, ಕರ್ನಾಟಕ ಎಕನಾಮಿ ಇರುತ್ತೆ. ಇನ್ನು ಕರೆಂಟ್ ಅಫೇರ್ಸ್ ನೋಡಿ, ಕರ್ನಾಟಕದ ಕರೆಂಟ್ ಅಫೇರ್ಸ್ ಕೇಳಿರ್ತಾನೆ. ಸೊ ಹಾಗಾಗಿ ಪೊಲಿಟಿ ರಿಲೇಟೆಡ್ ನೋಡಿ, ಕರ್ನಾಟಕದಲ್ಲಿ ಏನು ಕರೆಂಟ್
ಇವೆಂಟ್ಸಲ್ಲಿ ನಡೀತಿರುತ್ತೆ, ಅದ್ರ ಬಗ್ಗೆನೇ ಪೊಲಿಟಿನೂ ಕೇಳಿರ್ತಾರೆ. ಸೊ ಆ ಒಂದು ಕಾರಣದಿಂದ ಕರ್ನಾಟಕ ಆಸ್ಪಿರೆಂಟ್ಸ್ಗೆ GS ಯಾರೆಲ್ಲ ಹಿಡಿತದಲ್ಲಿಟ್ಟಿರ್ತಾರೆ ಅವರು ಈ ಒಂದು ನೋಟಿಫಿಕೇಷನ್ನ ಕ್ಲಿಯರ್ ಮಾಡೋ ಸಾಧ್ಯತೆಗಳು ಭಾಳ ಇರುತ್ತೆ. ಸೊ ಹಾಗಾಗಿ ಯಾರೆಲ್ಲ KPTCL ನೋಟಿಫಿಕೇಷನು ಪ್ಯೂರ್ಲಿ ಟೆಕ್ನಿಕಲ್ ಇರುತ್ತೆ ಅನ್ನೋದ್ರ ಇದರಲ್ಲಿ ಯೋಚನೆದಲ್ಲಿದ್ದರೆ ಒಂದಿಷ್ಟು ಪಕ್ಕದಲ್ಲಿ ಬಂದುಬಿಟ್ಟು ಟೆಕ್ನಿಕಲು ಪ್ರಿಪೇರ್ ಆಗಿ, ಬಟ್ ಜನರಲ್ ಸ್ಟಡೀಸು ಪ್ರಿಪೇರ್ ಆಗ್ತಾ ಹೋಗಿ. ಮುಂದಿನ ದಿನಗಳಲ್ಲಿ ಈ ಪ್ಯಾಟ್ರನ್ 99% ತಂದೇ ತರ್ತಾರೆ KPTCL ನೋಟಿಫಿಕೇಷನಲ್ಲಿ. ಬಟ್ ಎಷ್ಟು ಮಾರ್ಕ್ಸ್ ಇರ್ಬೋದು ಸರ್ ಈಚ್ ಪೇಪರು? ಈಗಾಗಲೇ ಪ್ರೀವಿಯಸ್ಸಾಗಿ ಕಂಡಕ್ಟ್ ಮಾಡಿದಾಗ ಇಷ್ಟು ಮಾರ್ಕ್ಸ್ ಇತ್ತಲ್ವಾ, ನೆಕ್ಸ್ಟ್ನಲ್ಲೂ ಇಷ್ಟೇ ಇರ್ಬೋದಲ್ವಾ ಅಂತ ಕೇಳ್ಬೋದು. ಬಟ್ ನೋಡಿ, 2 ಪೇಪರ್ನ ಮಾಡಿ 2 ಪೇಪರ್ಸ್ನ ಮಾಡ್ತಾರೆ. ಫಸ್ಟ್ ಪೇಪರು ಟೆಕ್ನಿಕಲ್ ಪೇಪರು ಅಥವಾ GS ಪೇಪರು, ಎರಡನೇ ಪೇಪರು ಜನರಲ್ ಸ್ಟಡೀಸ್ ಪೇಪರ್, ಅಥವಾ ಫಸ್ಟು ಜನರಲ್ ಸ್ಟಡೀಸ್ ನೆಕ್ಸ್ಟು ಟೆಕ್ನಿಕಲ್ ಪೇಪರ್ ಮಾಡ್ತಾರೆ. ಸೊ ಈಚ್ ಪೇಪರು 100 ಕ್ವಶನ್ಸ್ 100 ಮಾರ್ಕ್ಸು. ಈಚ್ ಪೇಪರ್ ಎಷ್ಟು 100 ಕ್ವಶನ್ಸ್ 100 ಮಾರ್ಕ್ಸು. 1/3 ನೆಗೆಟಿವ್ ಅಥವಾ 1/4 ನೆಗೆಟಿವ್ ಇರುವ ಸಾಧ್ಯತೆಗಳಿದೆ. ಸೊ 1/3 ನೆಗೆಟಿವ್ ಬದಲು ನಮಗೆ ಇಲ್ಲಿ ಏನು ಮಾಡ್ಬೋದು, 1/4 ಮಾಡುವ ಸಾಧ್ಯತೆಗಳಿದೆ. ಏನಕ್ಕಂದರೆ ನಿಮಗೆಲ್ಲರಿಗೂ ಗೊತ್ತಿರುವಂತೆ KPTCL ಏನು ನೋಟಿಫಿಕೇಷನ್ ನಡೆದಿದೆ ಅದ್ರ ಮೇಲೆ ಒಂದೇ ಒಂದು ಕೇಸ್ ಅನ್ನೋದಕ್ಕಿಂತ ಕೋರ್ಟು KPCLಗೆ ಒಂದಿಷ್ಟು ಡೈರೆಕ್ಷನ್ ಇಶ್ಯೂ ಮಾಡಿದ್ದಾರೆ. ಸೊ ಈ 1/3 ಇಶ್ಯೂ ಇರೋ ಕಾರಣದಿಂದ, ಹಾಗಾಗಿ ಈ 1/3 ಪ್ರಾಬ್ಲಮೇ ಬರಬಾರ್ದಂದ್ರೆ KPTCL ಅವರು 1/4ನ ಅಡಾಪ್ಟ್ ಮಾಡೋದು ಬೆಟರ್. ಸೊ 1/4ನ ಅಡಾಪ್ಟ್ ಮಾಡ್ತಾರಂತಾನೆ ಕನ್ಸಿಡರ್ ಮಾಡಿಕೊಂಡು ಪ್ರಿಪೇರ್ ಆಗ್ತಾ ಹೋಗಿ. ಸೊ ಈಚ್ ಕ್ವಶನ್ಗೆ ಈಚ್ ಕ್ವಶನ್ 1 ಮಾರ್ಕು, 1 ನೆಗೆಟಿವ್ ಆದರೆ 1/4 ಮಾರ್ಕ್ ಡಿಡಕ್ಷನ್ ಆಗುತ್ತೆ ಅನ್ನೋದು ಒಂದರಲ್ಲಿದೆ. ಅದಾದ ನಂತರ ಇದು ನೋಡಿ, ಇದು ನಮ್ಮ JE ಪ್ಯಾಟರ್ನ್ ಇರ್ಬೋದು, ಇದು JE ಪ್ಯಾಟರ್ನ್. ಇನ್ನು AEE ಪ್ಯಾಟರ್ನ್, AE ಪ್ಯಾಟರ್ನ್ ಯಾವ ಫಾರ್ಮಲ್ಲಿ ಬರ್ಬೋದು? ಸೇಮ್ GS ಪೇಪರು ಟೆಕ್ನಿಕಲ್ ಪೇಪರ್ ಇರುತ್ತೆ, ಬಟ್ ಕ್ವಶನ್ಸು ನಂಬರ್ ಆಫ್ ಮಾರ್ಕ್ಸ್ ಏನಂತ ನೋಡೋದಾದರೆ ಕ್ವಶನ್ಸ್ 100 ಕ್ವಶನ್ಸು, ಬಟ್ ಮಾರ್ಕ್ಸು 200 ಅಥವಾ 300 ಮಾರ್ಕ್ಸ್ ಕಂಡಕ್ಟ್ ಮಾಡುವ ಸಾಧ್ಯತೆಗಳಿದ್ದಾವೆ. 200 ಅಥವಾ 300 ಮಾರ್ಕ್ಸ್. ಹಾಗಿದ್ದಾಗ ಸೇಮ್ 1/4 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಒಂದು ಕ್ವಶನ್ ತಪ್ಪಾದರೆ ಕರೆಕ್ಟ್ ಆದರೆ 3 ಮಾರ್ಕು, ಒಂದು ತಪ್ಪಾದರೆ 1/4 ಮಾರ್ಕ್ ಡಿಡಕ್ಷನ್ ಆಗೋದು. ಓಕೆ, ಸೊ ಇದು AEE ಮತ್ತು AE ಪ್ಯಾಟರ್ನ್ ಇರುವ ಸಾಧ್ಯತೆಗಳಿದ್ದಾವೆ. ಸೊ ಈ ಬಾರಿ ಏನು ಕಂಡಕ್ಟ್ ಆಗುತ್ತೆ, ನಿಮಗೆ ಈ ಫಾರ್ಮೇಟ್ ಬರೋ ಬದಲು ಈ ಫಾರ್ಮೇಟ್ ಬರ್ಬೋದು. 100 ಕ್ವಶನ್ಸ್ ಟೆಕ್ನಿಕಲ್ ಮತ್ತು GS, 200 ಮಾರ್ಕ್ಸ್ ಆರ್ 300 ಮಾರ್ಕ್ಸ್ ಫಾರ್ AE ಅಥವಾ AE ಅಥವಾ AEE. JEಗೆ 100 ಕ್ವಶನ್ಸ್ 100 ಮಾರ್ಕ್ಸ್ ಇರುವ ಸಾಧ್ಯತೆಗಳಿದ್ದಾವೆ. ಸೊ ಅದಾಗಿ ನಂತರ ಈ PUC ಮೇಲೆ ಅಂದರೆ ಜೂನಿಯರ್ ಪರ್ಸನಲ್ ಅಸಿಸ್ಟೆಂಟು ಹಾಗೂ ಅಸಿಸ್ಟೆಂಟ್ ಲೈನ್ಮನ್ಗೆ ಜಸ್ಟ್ ಪರ್ಸೆಂಟೇಜ್ ಬೇಸಿಸ್ ಮೇಲೆ ಇಲ್ಲಿವರೆಗೂ ರಿಕ್ರೂಟ್ಮೆಂಟ್ ನಡೀತಿತ್ತು. ಸೊ ಮುಂದಿನ ದಿನಗಳಲ್ಲಿ ಆ ಒಂದು ಪ್ಯಾಟರ್ನ್ನ ಬದಲಾವಣೆ ಮಾಡುವ ಸಾಧ್ಯತೆಗಳಿದ್ದಾವೆ. ಏನು ಮಾಡ್ಬೋದು ಸರ್, ಡೈರೆಕ್ಟಾಗಿ ಪರ್ಸೆಂಟೇಜ್ ಮೇಲೆ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋ ಬದಲು ಏನು ಮಾಡ್ಬೋದು ಅಂತ ನೋಡೋದಾದರೆ ನೋಡಿ, ಇದಕ್ಕೂ ಒಂದು ರಿಟರ್ನ್ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ಬೋದು. 100 ಕ್ವಶನ್ಸು 100 ಮಾರ್ಕ್ಸು ಕೇವಲ ಒಂದೇ ಪೇಪರು. ಈ ಪೇಪರಲ್ಲಿ ನಿಮಗೆ GS, ಇಂಗ್ಲೀಷು, ಕಂಪ್ಯೂಟರ್ಸು, ಕನ್ನಡ ಎಲ್ಲ ಮಿಕ್ಸ್ ಆಗಿರೋಂಥದ್ದು. ಅಂದರೆ 5 ಸಬ್ಜೆಕ್ಟ್ಸ್ ಟೋಟಲಾಗಿ, ಯಾವುದ್ಯಾವುದು GS ಹಾಗೂ ಆಪ್ಟಿಟ್ಯೂಡ್ ಇರ್ಬೋದು, ರೀಸನಿಂಗ್ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಕಂಪ್ಯೂಟರ್ಸ್ ಇರ್ಬೋದು ಹಾಗೂ ಕನ್ನಡ ಇರ್ಬೋದು. ಸೊ ಈ 6 ಸಬ್ಜೆಕ್ಟ್ಸು ಇನ್ಕ್ಲೂಡ್ ಆಗಿರುವಂಥ ಒಂದು ಪೇಪರು ಅಸಿಸ್ಟೆಂಟ್ ಲೈನ್ಮನ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಜೂನಿಯರ್ ಪರ್ಸನಲ್ ಅಸಿಸ್ಟೆಂಟ್ಗೂ ಸೇಮ್ ಪ್ಯಾಟ್ರನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದನ್ನು ನೀವು 2019ನಲ್ಲಿ ನೋಡಿರ್ತೀರ ನೋಟಿಫಿಕೇಷನಲ್ಲಿ ಇದೇ ಪ್ಯಾಟ್ರನ್ನಲ್ಲೇ ಮಾಡಿರ್ತಾರೆ. ಸೊ ಅದೇ ಪ್ಯಾಟ್ರನ್ನ ಈ ಬಾರಿನೂ ಕಂಟಿನ್ಯೂ ಮಾಡುವ ಸಾಧ್ಯತೆಗಳಿದ್ದಾವೆ. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ, ಅಥವಾ ಜೂನಿಯರ್ ಪರ್ಸನಲ್ ಅಸಿಸ್ಟೆಂಟ್ KPSC ಅವರು ಏನು ಪ್ಯಾಟರ್ನ್ ಕೊಟ್ಟಿದ್ದಾರೆ ಅಂದರೆ ಫಸ್ಟ್ ಪೇಪರ್ GS, ಎರಡನೇ ಪೇಪರ್ ಕಮ್ಯುನಿಕೇಷನ್ ಪೇಪರ್, ಕನ್ನಡ, ಇಂಗ್ಲೀಷು ಮತ್ತು ಕಂಪ್ಯೂಟರ್ಸ್, KEC ಪೇಪರ್ ಅಂತ ಏನು ಕರಿತೀವಿ ಆ ಪೇಪರ್. ಆ ಫಾರ್ಮೇಟಲ್ಲಿ ಜೂನಿಯರ್ ಪರ್ಸನಲ್ ಅಸಿಸ್ಟೆಂಟ್ಗೆ ಅಡಾಪ್ಟ್ ಮಾಡುವ ಚಾನ್ಸ್ ಇದೆ. ಇನ್ನು ಅಸಿಸ್ಟೆಂಟ್ ಲೈನ್ಮನ್ಗೆ ಒಂದೇ ಪೇಪರು, ಜೂನಿಯರ್ ಪರ್ಸನಲ್ ಅಸಿಸ್ಟೆಂಟ್ಗೆ 2 ಪೇಪರ್ ಕಂಡಕ್ಟ್ ಮಾಡುವ ಸಾಧ್ಯತೆ, ಒಂದು GS, ಇನ್ನೊಂದು KEC. ಅಥವಾ ಯಾರಿಗೆ ಜೂನಿಯರ್ ಪರ್ಸನಲ್ ಅಸಿಸ್ಟೆಂಟ್ಗೆ ಒಂದೇ ಪೇಪರ್, ALMಗೂ ಜೂನಿಯರ್ ಪರ್ಸನಲ್ ಅಸಿಸ್ಟೆಂಟ್ಗೂ ಒಂದೇ ಫಾರ್ಮೇಟ್ ಮಾಡುವ ಸಾಧ್ಯತೆಗಳಿದ್ದಾವೆ. AEಗೂ AEEಗೂ ಒಂದೇ ಫಾರ್ಮೇಟು, JEಗೆ ಒಂದು ಫಾರ್ಮೇಟ್. ಸೊ ಈ ಫಾರ್ಮೇಟ್ಸಲ್ಲಿ ಹೋಗುವ ಸಾಧ್ಯತೆಗಳು ಅಂದರೆ ಎಕ್ಸಾಮ್ನ ಕಂಡಕ್ಟ್ ಮಾಡುವ ಸಾಧ್ಯತೆಗಳಿರೋ ಕಾರಣದಿಂದ ಓವರಾಲ್ ಆಗಿ ನಾನು ನಿಮ್ಗೆ ಹೇಳೋದೇನಂತಂದರೆ, ಟೆಕ್ನಿಕಲ್ ಯಾರೆಲ್ಲ JEಗೆ AEಗೆ AEEಗೆ ಪ್ರಿಪೇರ್ ಆಗ್ತಿದ್ರೆ ಟೆಕ್ನಿಕಲ್ ಪ್ರಿಪೇರ್ ಆಗ್ತಾ ಹೋಗಿ, ಜೊತೆಗೆ GS ಪೇಪರು ಪ್ರಿಪೇರ್ ಆಗ್ತಾ ಬನ್ನಿ. GS ಪೇಪರು ಪ್ರಿಪೇರ್ ಆಗ್ತಾ ಬಂದರೆ ನಿಮಗೆ ಅನುಕೂಲ ಆಗುತ್ತೆ. ಸೊ GS ಪೇಪರ್ ಕೊಡೋದ್ರಿಂದ ಈ ಮಾರ್ಕ್ಸ್ ಅಂತ ಏನಿದೆ 100ಗೆ 90 ಮಾರ್ಕ್ಸು 95 ಮಾರ್ಕ್ಸ್ ಹೋಗೋದನ್ನು ತಡಿಬೋದು. ಅಂದರೆ ಹೈ ಕಟ್ ಆಫ್ ಮಾರ್ಕ್ಸ್ನ ಎಕ್ಸ್ಪೆಕ್ಟ್ ಮಾಡೋದು ಕಮ್ಮಿ ಇರುತ್ತೆ. ಹೈ ಕಟ್ ಆಫ್ ಮಾರ್ಕ್ಸ್ ನಿಮ್ಗೆ ಬರಲ್ಲ. ಸೊ ಆ ಒಂದು ಕಾರಣದಿಂದನೇ GS ಪೇಪರ್ ಅಡಾಪ್ಟ್ ಮಾಡೋದ್ರಿಂದ ಕಟ್ ಆಫ್ ಮಾರ್ಕ್ಸ್ ಆ್ಯಾವರೇಜ್ ಆಗೋಗುತ್ತೆ ಅರೌಂಡ್ 60%. ಯಾರೆಲ್ಲ 60%ಇಂದ 70% ಮಾರ್ಕ್ಸ್ ತೊಗೊಳ್ತಿರೋ ಅವ್ರದ್ದು ಈ ನೋಟಿಫಿಕೇಷನಲ್ಲಿ ಶಾರ್ಟ್ ಲಿಸ್ಟ್ ಆಗೋದು ಕಾಯಂ. ಸೊ ಪ್ರಿಪರೇಷನ್ ಚೆನ್ನಾಗಿ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಬರುವಂಥ ನೋಟಿಫಿಕೇಷನಲ್ಲಿ ಎಕ್ಸಾಮ್ ಪ್ಯಾಟ್ರನ್ನು ಈ ಫಾರ್ಮೇಟಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಮೊದಲು ನಿಮಗೆ ಫಸ್ಟ್ ಬಂದಾಗ ಪ್ಯೂರ್ಲಿ ಟೆಕ್ನಿಕಲ್ ಇತ್ತು. ಎರಡನೇ ಬಾರಿ ಕಂಡಕ್ಟ್ ಮಾಡಿದಾಗ 100 ಕ್ವಶನ್ಸಲ್ಲಿ 75-25 ಮಾಡಿದ್ರು. ಮೂರನೇ ಬಾರಿ ಅಂದರೆ ಈ ಬಾರಿ ನಿಮಗೆ ಚೇಂಜಸ್ ಏನು ನೋಡ್ಬೋದು, ಒಂದು ಪೇಪರ್ ಟೆಕ್ನಿಕಲ್, ಇನ್ನೊಂದು ಪೇಪರ್ GS, ಒಂದು ಪೇಪರ್ ಟೆಕ್ನಿಕಲ್, ಇನ್ನೊಂದು ಪೇಪರ್ GS. ಸೊ ಹಾಗಾಗಿ ಯಾರೆಲ್ಲ GS ಪ್ರಿಪೇರ್ ಆಗ್ತಾ ಇಲ್ಲ, ಈಗಲಿಂದನೇ ಪ್ರಿಪರೇಷನ್ ಮಾಡ್ಕೊಳ್ತಾ ಹೋಗಿ. ಈ ಫಾರ್ಮೇಟ್ ಬರುವ ಸಾಧ್ಯತೆಗಳು ಬಹಳ ಇದ್ದಾವೆ. ಸೊ ಈ ಫಾರ್ಮೇಟಲ್ಲೇ ನೀವು ಪ್ರಿಪೇರ್ ಆಗ್ತಾ ಹೋದರೆ
ಆ 2 ಪೇಪರ್ನ ಚೆನ್ನಾಗಿ ಅಟೆಂಡ್ ಮಾಡ್ಕೊಳ್ತೀರಾ. ನಂಬರ್ ಆಫ್ ಕ್ವಶನ್ಸು ಭಾಳನೇ ಆಗುತ್ತೆ, ಜಾಸ್ತಿನೇ ಆಗುತ್ತೆ. ಹಾಗೂ ನಿಮಗೆ ಕಟ್ ಆಫ್ ಮಾರ್ಕ್ಸ್ ಕೂಡ ಏನು ರೀಚ್ ಆಗಬೇಕು ಅದು ಈಸಿಯಾಗಿ ರೀಚ್ ಆಗಿಬಿಟ್ಟು ನಿಮ್ಮ ಒಂದು ಶಾರ್ಟ್ ಲಿಸ್ಟ್ ಏನಾಗ್ಬೋದು ಅದು ಶಾರ್ಟ್ ಲಿಸ್ಟ್ ಆಗೋಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಮೇಯ್ನಾಗಿ ನಿಮ್ಗೆ ಕೊಡಬೇಕಾಗಿದ್ದ ಅಪ್ಡೇಟೇ ಈ ಒಂದು ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ. ಯಾಕಂದರೆ ಸಾಕಷ್ಟು ಜನ ಈ ಎಕ್ಸಾಮ್ ಪ್ಯಾಟರ್ನ್ ಒಂದು ಕನ್ಫ್ಯೂಷನಲ್ಲಿದ್ದಿರಿ. ಸೊ ಈಗ ನಿಮ್ಗೊಂದಿಷ್ಟು ಕ್ಲಾರಿಟಿ ಬಂದಿದೆ ಅನಿಸುತ್ತೆ. ನೋಡಿ ಹೇಳ್ತಿದ್ದೀನಿ, 99% ಈ ಕೊನೆಯದಾಗಿ ಹೇಳಿದ್ನಲ್ಲ ಟೆಕ್ನಿಕಲ್ ಪೇಪರು GS ಪೇಪರು ಅದೇ ಫಾರ್ಮೆಟಲ್ಲೇ ಕಂಡಕ್ಟ್ ಮಾಡ್ಬೋದು. ಸೊ ಹಾಗಾಗಿ ಪದೇ ಹೇಳ್ತಾ ಇದ್ದೀನಿ, ಪ್ರಿಪರೇಷನ್ ಈಗಲಿಂದನೇ ಮಾಡ್ಕೊಳ್ತಾ ಹೋಗಲಿ ಜನರಲ್ ಸ್ಟಡೀಸ್ನ. ಸೊ ಇಲ್ಲಿ ಇನ್ನೊಂದು ಕೆಲವೊಂದು ಕ್ವಶನ್ನ ಕೇಳಿದ್ದಾರೆ, ಅಂದರೆ ಯೂಟ್ಯೂಬಲ್ಲಿ ಕಮೆಂಟ್ ಬಾಕ್ಸಲ್ಲಿ ಏನಂತಂದರೆ ಮುಂದಿನ ದಿನಗಳಲ್ಲಿ ಸರ್ ನಮಗೆ ಈ ಒಂದು ಸಿಲೆಬಸ್ ಬಗ್ಗೆ ಒಂದಿಷ್ಟು ಐಡಿಯಾ ಕೊಡಿ, ಏನೇನು ಸಿಲೆಬಸ್ ಪ್ರಿಪೇರ್ ಆಗಬೇಕು, ಜನರಲ್ ಆಗಿರ್ಬೋದು ಟೆಕ್ನಿಕಲ್ ಆಗಿರ್ಬೋದು ಅಂತ ಹೇಳಿದ್ದಾರೆ. ಸೊ ಸಿವಿಲ್ಗೆ ಟ್ರಿಪಲಿಗೆ ಟೆಕ್ನಿಕಲ್ ಪೇಪರ್ದು ಏನು ಸಬ್ಜೆಕ್ಟ್ಸ್ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ವೀಡಿಯೋ ಮಾಡಿಬಿಟ್ಟು ಸಪ್ರೇಟ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಪೇಪರ್ 2 ಅಂದರೆ ಸ್ಪೆಸಿಫಿಕ್ ಪೇಪರು. ಇನ್ನು ಪೇಪರ್ 1 ಏನಿದೆ ಆ ಪೇಪರ್ 1 ನಿಮಗೆ ಬೆನಿಫಿಟ್ ಆಗಲಿ ಅಂತಲೇ ಅಪ್ಲೋಡ್ ಮಾಡ್ತೀನಿ. GS ಪೇಪರ್ದು ಸಂಬಂಧಪಟ್ಟಂಥದ್ದು. ಸೊ GS ಪೇಪರ್ಗೆ ಏನೆಲ್ಲ ಟಾಪಿಕ್ಸ್ನ ಪ್ರಿಪೇರ್ ಆಗಬೇಕು, ಏನಕ್ಕಂದರೆ ನಿಮಗೆ ಗೊತ್ತಿರಬೇಕು. ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿ, ಎಕನಾಮಿ, ಆರ್ಟ್ ಆ್ಯಂಡ್ ಕಲ್ಚರ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರ್ಬೋದು, ಆಪ್ಟಿಟ್ಯೂಡ್ ಇರ್ಬೋದು, ರೀಸನಿಂಗ್ ಆಗಿರ್ಬೋದು, ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಆಗಿರ್ಬೋದು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಈ ಎಲ್ಲ ಟಾಪಿಕ್ಸ್ ಸೇರಿ ಜನರಲ್ ಸ್ಟಡೀಸ್ ಆಗುತ್ತೆ. ಆ ಒಂದು ಕಾರಣದಿಂದ ಜನರಲ್ ಸ್ಟಡೀಸಲ್ಲಿ ಏನನ್ನು ನಾವು ಫೋಕಸ್ ಮಾಡಿದ್ರೆ ಹೈಯೆಸ್ಟ್ ಮಾರ್ಕ್ಸ್ನ ಅಂದರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ನ ಪೇಪರ್ 1 ಸ್ಕೋರ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಿಮ್ಗೊಂದು ಐಡಿಯಾ ಇರಬೇಕು. ಆ ಒಂದು ಕಾರಣದಿಂದ ಆ ಪೇಪರ್ 1 ಅನ್ನೋದ್ರ ಮೇಲೆ ಅಥವಾ ಜನರಲ್ ಸ್ಟಡೀಸ್ ಮೇಲೆ ನಾನೊಂದು ವೀಡಿಯೋ ಮಾಡಿಬಿಟ್ಟು ನಿಮ್ಗೆ ಅಪ್ಲೋಡ್ ಮಾಡ್ತೇನೆ. ಸೊ ಇದೇ ವಿಡಿಯೋ ಇದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿದ್ರಿ. ಸೊ ಮುಂದಿನ ದಿನಗಳಲ್ಲಿ ನಿಮಗೆ ಪೇಪರ್ 1ಗೆ ಸಂಬಂಧಪಟ್ಟದ್ದು ಅಂದರೆ ಜನರಲ್ ಸ್ಟಡೀಸ್ ಸಿಲೆಬಸ್ಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ಹಾಗೂ ಪೇಪರ್ 2 ಅಂದರೆ ಸ್ಪೆಸಿಫಿಕ್ ಪೇಪರ್ಗೆ ಸಂಬಂಧಪಟ್ಟಂಥ ಒಂದು ಸಿಲೆಬಸ್ಸಿನ ವೀಡಿಯೋ ಅಥವಾ ಸಬ್ಜೆಕ್ಟ್ಸಿನ ವೀಡಿಯೋನ ನಾನು ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಮಾಡ್ತೇನೆ. ಸೊ ಈ ವಿಡಿಯೋದಲ್ಲಿ ನಾನು ಕೊಟ್ಟಿರುವಂಥ ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸ್ತು ಅಂದರೆ ಮಾತ್ರ ಈ ವಿಡಿಯೋನ ಲೈಕ್ ಮಾಡಿ, ಹಾಗೂ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಯಾವುದೇ ಥರದ KPTCLನ ಅಪ್ಡೇಟ್ ಆಗಿರ್ಬೋದು, KPCLನ ಅಪ್ಡೇಟ್ ಆಗಿರ್ಬೋದು, ಅಥವಾ ಬೇರೆ ಇನ್ನಿತರ ಎಕ್ಸಾಮ್ಗಳ ಒಂದು ನೋಟಿಫಿಕೇಷನ್ ಅಪ್ಡೇಟ್ ಆಗಿರ್ಬೋದು, ನಾನು ನನ್ನ ಚಾನಲಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಆ ಒಂದು ಪ್ರತಿಯೊಂದು ಅಪ್ಡೇಟ್ಗಾಗಿರಿ ನೀವು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಏನಕ್ಕಂದರೆ ಸಬ್ಸ್ಕ್ರೈಬ್ ಆದರೆ ಮಾತ್ರ ನಿಮ್ಗೆ ಆ ನೋಟಿಫಿಕೇಷನ್ ಬರುತ್ತೆ, ಅಪ್ಡೇಟ್ ಆಗಿರೋಂಥ ನೋಟಿಫಿಕೇಷನು. ಸೊ ಆ ಒಂದು ನೋಟಿಫಿಕೇಷನ್ ಮುಖಾಂತರ ನೀವು ನಿಮ್ಮನ್ನು ಅಪ್ಡೇಟ್ ಮಾಡ್ಕೊಳ್ಬೋದು. ಸೊ ಇಷ್ಟೇ ಹೇಳ್ತಾ ಈ ವಿಡಿಯೋ ಏನು ಮಾಡ್ತೀನಿ, ಏನೇ ಇನ್ನೂ ಕ್ವಶನ್ಸ್ ಇತ್ತು, ಏನೇ ಕೇಳೋದಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ಆ ಕಮೆಂಟ್ನ ನೋಡಿಕೊಂಡು ನಾನು ನಿಮಗೆ ರಿಪ್ಲೈ ಅಲ್ಲಾದರೂ ಕೊಡ್ತೀನಿ, ಅಥವಾ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡಿದಾಗ ಆ ವಿಡಿಯೋದಲ್ಲಾದರೂ ನಿಮಗೆ ಕ್ಲಿಯರ್ನ ಕೊಡ್ತೇನೆ. ಸೊ ಈ ವಿಡಿಯೋದಲ್ಲಿ ಏನು ಪ್ರಶ್ನೆ ಕೇಳಿದ್ರಿ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಏನೇ ಕೇಳೋದಿದ್ರು ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ಇಷ್ಟೇನು ಹೇಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.